ಫೌಂಡೇಶನ್ ಇದು ಒಂದು 2019 ಪ್ಯಾಲಿಯೇಟಿವ್ ಕೇರ್ ಕ್ಯಾನ್ಸರ್ ಕೇರ್ ಸೆಂಟರನ್ನು ಪ್ರಾರಂಭಿಸಬೇಕನ್ನೋ ಉದ್ದೇಶಕ್ಕೆ ಪ್ರಾರಂಭವಾದಂಥ ಒಂದು ಸಂಸ್ಥೆ. ನಮ್ಮ ಲಯನ್ಸಿನ ಸದಸ್ಯರಾದಂಥ ಸಬಿತಾ ಮತ್ತು ಎಲ್ಲ ಟ್ರಸ್ಟಿಗಳು, ಒಂದು 10 ಟ್ರಸ್ಟಿಗಳು ಸೇರಿ ಈ ಫೌಂಡೇಶನನ್ನು ಪ್ರಾರಂಭ ಮಾಡಿದರು. ಟ್ರಸ್ಟಿನ ಉದ್ದೇಶ ಏನಂತ ಹೇಳಿದರೆ, ಕ್ಯಾನ್ಸರ್ನ ಎಂಡ್ ಸ್ಟೇಜ್ ಕ್ಯಾನ್ಸರ್ನಲ್ಲಿ ಇರುವಂಥ ಪೇಷಂಟ್ಗಳಿಗೆ ಕೇರನ್ನು ಕೊಡುವಂಥದ್ದು. ಯಾಕೆಂದರೆ ಮನೆಯವರಿಗೆ ಅವರ ಆರೈಕೆಯನ್ನು ಮಾಡಿ ಕೊನೆ ಹಂತದಲ್ಲಿ ಬಂದಾಗ ಸಾಕಾಗುವಂಥ ಪರಿಸ್ಥಿತಿಯಲ್ಲಿದ್ದಾಗ ಅಂಥ ಪೇಷಂಟ್ಗಳನ್ನು ಗುರುತಿಸಿ ಅವರಿಗೆ ಒಂದು ಸ್ವಂತನ ಮತ್ತು ಕೇರ್ ಎರಡನ್ನು ಕೊಡುವಂಥ ಒಂದು ಮಾಡಬೇಕನ್ನೋ ಉದ್ದೇಶಕ್ಕೆ ತಪಸ್ಸೆ ಪ್ರಾರಂಭವಾದದ್ದು. ಆ ಹಂತದಲ್ಲಿ ಅವರು ಒಂದು ಮುಡಿಪಿನ ಹತ್ತಿರ ಒಂದು ಜಾಗವನ್ನು ತೆಗೆದುಕೊಂಡು ಅದನ್ನು ಸಮತಟ್ಟು ಮಾಡಿ ಕೆಲಸ ಪ್ರಾರಂಭ ಮಾಡಿದರು. ಆದರೆ ಮಧ್ಯದಲ್ಲಿ ಕೋವಿಡ್ ಬಂದದ್ರಿಂದಾಗಿ ಸ್ವಲ್ಪ ಕೆಲಸಕ್ಕೆ ತೊಂದರೆಗಳಾಗಿ ಕೆಲಸ ಸ್ವಲ್ಪ ಸ್ಲೋ ಆಗಿ ಆಗ್ತಾಯಿತ್ತು. ಆದರೂ ಸಹ ಅವರ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು KMCಯಲ್ಲಿ, ಎನೋಪಾಯದಲ್ಲಿ, ಚಿಲ್ಡ್ರನ್ ವಾರ್ಡ್ಗಳಲ್ಲಿ ಮಕ್ಕಳಿಗೆ ಕೇರನ್ನು ಕೊಡುವಂಥ ಕೆಲಸವನ್ನು ತಪಸ್ಸೆ ಫೌಂಡೇಶನ್ ನಿರಂತರವಾಗಿ 2019ರಿಂದ ಇವತ್ತಿನವರೆಗೆ ಬರ್ತಾ ಇದೆ. ಮುಡುಪಿನಲ್ಲಿ ಕೆಲಸ ಪ್ರಾರಂಭ ಆದಾಗ ಲಯನ್ಸ್ ಕ್ಲಬ್ ಫೌಂಡೇಶನ್ನ ಮೂಲಕ ಸುಮಾರು 1,40,40,00,000 ರೂಪಾಯಿಯನ್ನು ಅನುದಾನ ಬಿಡುಗಡೆ ಆಗಿತ್ತು. ಆದರೆ ಅಲ್ಲಿ ಸಹ ಒಂದು ಸಮಸ್ಯೆ ಏನಂತ ಹೇಳಿದರೆ, ಒಂದು ಕೋವಿಡ್, ಇನ್ನೊಂದು FCRA ಸಮಸ್ಯೆಯಿಂದಾಗಿ 2 ವರ್ಷದವರೆಗೆ ನಮಗೆ ಹಣವನ್ನು ತರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಕೆಲಸ ಸ್ಲೋ ಆಗಿತ್ತು. ಆದರೆ ಒಂದು 6-7 ತಿಂಗಳ ಹಿಂದೆ ಆ ಹಣ ನಮ್ಮ ತಪಸ್ಸೆದ ಅಕೌಂಟಿಗೆ ಬಂದಿದೆ. ಮತ್ತು ಈಗ ಮುಡಿಪು ಸೆಂಟರ್ನಲ್ಲಿ ಚೈಲ್ಡ್ಹುಡ್ ಕ್ಯಾನ್ಸರ್, ಪೆಡಿಯಾಟ್ರಿಕ್ ಕ್ಯಾನ್ಸರ್ ಕೇರ್ನ, ಮಕ್ಕಳ ಕ್ಯಾನ್ಸರ್ನ ಬಗ್ಗೆ ಆರೈಕೆಯ ಸೆಂಟರ್ ಆಲ್ಮೋಸ್ಟು ಒಂದು ಫ್ಲೋರ್ ರೆಡಿಯಾಗಿದೆ. ಈಗ ಅದರ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸ ನಡೀತಾ ಇದೆ. ನಮ್ಮ ತಪಸ್ಸೆ ಮತ್ತು ಲಯನ್ಸ್ ಫೌಂಡೇಶನ್ನ ಆಶಯ ಏನಂತ ಹೇಳಿದರೆ, ಒಂದು 6 ತಿಂಗಳಲ್ಲಿ ಆ ಸೆಂಟರನ್ನು ಸಮಾಜಕ್ಕೆ ಅರ್ಪಿಸಬೇಕು. ಅದರ ಮೂಲಕ ಪೆಡಿಯಾಟ್ರಿಕ್ ಕ್ಯಾನ್ಸರ್ ಕೇರ್ ಸೆಂಟರ್ ಬಹುಶಃ ಈ ದಕ್ಷಿಣ ಕನ್ನಡದಲ್ಲಿ ಇದು ಮೊದಲನೇ ಒಂದು ಸೆಂಟರ್ ಆಗ್ಬೋದು ಅನ್ನುವ ನಮ್ಮ ಅನಿಸಿಕೆ. ಆ ನಿಟ್ಟಿನಲ್ಲಿ ತಪಸ್ಸೆ ಫೌಂಡೇಶನ್ ಅಧ್ಯಕ್ಷರು ಮತ್ತು ಟ್ರಸ್ಟಿಗಳು ಎಲ್ಲರೂ, ದಾನಿಗಳು ಎಲ್ಲರೂ ಸೇರಿ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಎನೋಪಾಯ ಈ ಆಯುರ್ವೇದಿಕ್ ಕಾಲೇಜಿನಲ್ಲಿ ಎನೋಪಾಯ ಯೂನಿವರ್ಸಿಟಿಯ ಮೂಲಕ, ಎನೋಪಾಯ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ವಿಜಯಕುಮಾರ್ ಅವರು ನಮಗೆ ಪ್ರಾರಂಭದಿಂದಲೂ ಇವತ್ತಿನವರೆಗೂ ಬೆನ್ನಿಗೆ ಸಪೋರ್ಟಾಗಿ ನಿಂತು ಸಹಾಯ ಮಾಡಿದರು. ಡಾಕ್ಟರ್ ವಿಜಯಕುಮಾರ್ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅವರ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಮುಡಿಪಿನಲ್ಲಿ ಪ್ರಾರಂಭ ಆಗೋ ಮುಂಚೆ ಇನಿಷಿಯಲ್ ಆಗಿ ಇಲ್ಲಿ ಪ್ರಾರಂಭ ಆಗಲಿ, ನಮಗೆ ಸಹ ತಪಸ್ಸಕ್ಕೆ ಮತ್ತು ಲಯನ್ಸ್ ಕ್ಲಬ್ಬಿನ ಸದಸ್ಯರಿಗೆ ಅದರ ಅನುಭವದ ಮೂಲಕ ಆ ಸೆಂಟರನ್ನು ಇನ್ನೂ ಉತ್ತಮವಾಗಿ ನಡೆಸಲಿಕ್ಕೆ ಮುಂದಿನ ದಿನಗಳಲ್ಲಿ ಸಹಾಯಕ ಆಗ್ಬೋದನ್ನೋ ಉದ್ದೇಶಕ್ಕಾಗಿ ಡಾಕ್ಟರ್ ವಿಜಯಕುಮಾರ್ ಅವರು ಈ ಆಯುರ್ವೇದಿಕ್ ಕಾಲೇಜಿನಲ್ಲಿ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ಗೆ ಒಂದು ವಾರ್ಡನ್ನು ಕೊಟ್ಟಿದ್ದಾರೆ. ನಮ್ಮ ಕೆಲಸ ಇವತ್ತು ಪ್ರಾರಂಭ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮದಂತ ಹೇಳಿದರೆ ತಪಸ್ಸೆ ಮತ್ತು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ನ ಸದಸ್ಯರ ಕೆಲಸ ಈ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ನಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಮೂಲಕ ಬರೀ ನಾವು ಈ ಪ್ಯಾಲಿಯೇಟಿವ್ ವಾರ್ಡಿನಲ್ಲೆಲ್ಲ ಇನ್ನೊಂದು ಕೆಲಸ ತಪಸ್ಸೆದ ಮೂಲಕ ನಡೀತಾ ಇದೆ. ಮನೆಗೆ ಕ್ಯಾನ್ಸರ್ ಪೇಷಂಟ್ ಇರುವವರ ಮನೆಗೆ ಭೇಟಿ ನೀಡಿ ಅವರಿಗೆ ಅಗತ್ಯ ಇರುವಂಥ ಆರೈಕೆ ಮತ್ತು ಸೇವೆ ಎರಡನ್ನು ತಲುಪಿಸುವಂಥ ಕೆಲಸ ಮೊಬೈಲ್ ವ್ಯಾನ್ನ ಮೂಲಕ ನಡೀತಾ ಇದೆ. ದಕ್ಷಿಣ ಕನ್ನಡದ ಸುತ್ತದ ಎಲ್ಲ ಅಂಥ ಅಗತ್ಯ ಇರುವ ಪೇಷಂಟ್ಗಳಿಗೆ ನಮ್ಮ ತಪಸ್ಸೆದ ಮೂಲಕ ಈ ಕೆಲಸ ನಡೀತಾ ಇದೆ. ಅದನ್ನು ಸಹ ಇನ್ನೂ ಎತ್ತರಕ್ಕೆ ಏರಿಸುವಂಥ ಪ್ರಯತ್ನಗಳು ಟ್ರಸ್ಟಿಗಳ ಮೂಲಕ ನಡೀತಾ ಇದೆ. ನಮ್ಮ ಕೊನೆಯ ಆಶಯ ಏನಂತ ಹೇಳಿದರೆ, ಆದಷ್ಟು ಬೇಗ 4 ಅಂತಸ್ತಿನ ಈ ಮುಡಿಪಿನ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಸಮಾಜಕ್ಕೆ ಅರ್ಪಣೆ ಆಗಬೇಕು. ಆ ನಿಟ್ಟಿನಲ್ಲಿ ಅವರು ಹಲವಾರು ಪ್ರಯತ್ನಗಳು ಮಾಡ್ತಾರೆ. ಇದರಲ್ಲಿ ಬರೀ ಸೆಂಟರ್ ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಬಿಲ್ಡಿಂಗನ್ನು ಕಟ್ಬೋದು, ಆದರೆ ಸೆಂಟರನ್ನು ಪ್ರತಿ ವರ್ಷ ಅದಕ್ಕೆ ಬೇಕಾದ ಸಂಪನ್ಮೂಲ ಮತ್ತು ಸ್ಟಾಫು ಇದನ್ನೆಲ್ಲ ಮೇಂಟೈನ್ ಮಾಡೋದು ಅಷ್ಟು ಸಣ್ಣ ವಿಷಯ ಅಲ್ಲ. ಆ ನಿಟ್ಟಿನಲ್ಲಿ ಟ್ರಸ್ಟಿಗಳು ಕಟಿಬದ್ಧರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಫಂಡ್ ರೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಟ್ಟಡ ಕಟ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಬೇರೆಲ್ಲ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ಸಹ ಪ್ರಯತ್ನಗಳು ನಡೀತಾ ಇದೆ. ಬಾಂಬೆಯಿಂದ NB ಶೆಟ್ಟಿಯವರಂಥ ದಾನಿಗಳು ಈ ಸಂಸ್ಥೆಗೆ ಸಹಾಯ ಆಗಿದ್ದಾರೆ. ಇನ್ನು ಹಲವಾರು ದಾನಿಗಳು ಬೇರೆ ಬೆಂಗಳೂರು, ಬಾಂಬೆ ಈ ಥರದ ಬೇರೆ ಕಡೆಯಿಂದ ದಾನಿಗಳು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇದು ಕೊನೆಯಲ್ಲಿ ಇದರಲ್ಲಿ ಇದು ಬರೀ ಸೇವೆ ಮಾತ್ರ, ಇದರಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಸೇವೆ. ಒಂದು ಅಂತಃಕರಣ ಇದ್ದವರಿಗೆ ಮಾತ್ರ ಇಂಥ ಒಂದು ಕಟ್ಟಿಬದ್ಧವಾದ ಸೇವೆ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ತಪಸ್ಸೆದ ಚೇರ್ಮನ್, ಟ್ರಸ್ಟಿ ಹಾಗೆ ಲಯನ್ಸಿನ ಕೆಲವು ಬಂಧುಗಳು ಎಲ್ಲರೂ ಸೇರಿ ಇದರಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ಇದೊಂದು ಆ
ಕನಸಿನ ಒಂದು ಹಂತಕ್ಕೆ ನಾವು ಇವತ್ತು ಬಂದಿದ್ದೇವೆ, ಒಂದು ಪ್ರಾರಂಭದ ಹಂತಕ್ಕೆ ನಾವು ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಈ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಯೋಜನೆ ಮೂಲಕ ತಪಸ್ಯದ ಮುಂದಿನ ಯೋಜನೆಗಳು ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಲಯನ್ಸಿನ ಹಿಂದಿನ ಡಿಸ್ಟ್ರಿಕ್ಟ್ ಗವರ್ನರ್ ಈ ಫಂಡ್ ತರಲಿಕ್ಕೆ ನಮ್ಮ ವರ್ಷದ ಅವಧಿಯಲ್ಲಿ ಪ್ರಯತ್ನ ಆದದ್ದು. ಇನ್ನು ಮುಂದೆ ಸಹ ಫಂಡ್ ತರಲಿಕ್ಕೆ, ಇದು ಒಮ್ಮೆ ಸೆಂಟರ್ ಪ್ರಾರಂಭ ಆದರೆ ನಮಗೆ ಫಂಡ್ ತರಲಿಕ್ಕೆ ದೊಡ್ಡ ಸಮಸ್ಯೆ ಏನಾಗೋದಿಲ್ಲ. ಆದರೆ ರನ್ನಿಂಗ್ ಕಾಸ್ಟ್ ಮಾತ್ರ ತಪಸ್ಸದವರು ಮಾಡಬೇಕು. ದಿನನಿತ್ಯದೇನು ಖರ್ಚಿದೆ ಅದನ್ನು ಅವರೇ ಮಾಡಬೇಕಾಗ್ತದೆ. ಹಾಗಾಗಿ ಫಂಡಿನ ಅಗತ್ಯ, ದಾನಿಗಳ ಅಗತ್ಯ ತುಂಬ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಹ ಆಗ್ತಾಯಿದೆ. ಧನ್ಯವಾದ.